ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಟೀಲ್ ಬ್ರಿಡ್ಜ್ ಯೋಜನೆ ರದ್ದು ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದು. ಸ್ಟೀಲ್ ಬ್ರಿಡ್ಜ್ ಯೋಜನೆ ರದ್ದು ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಈ ಮೊದಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಸರಿ ಇರ್ತಾ ಇತ್ತು, ಲೇಟ್ ನಿರ್ಧಾರ ಇದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡೈರಿ ಬಿಡುಗಡೆಯಾದಂತಹ ಬಳಿಕ ತೆಗೆದುಕೊಂಡಂತಹ ನಿರ್ಧಾರದಿಂದ ಕಪ್ಪ ಆರೋಪಕ್ಕೆ ಇನ್ನಷ್ಟು ಬಲ ಬಂದಿದೆ. ಇದರಿಂದ ಪಕ್ಷಕ್ಕೆ ಹಾನಿಯಾಗಲಿದೆ. ಪರಂ ಜೊತೆಗಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖರ್ಗೆ ಕಿಡಿಕಾರಿದ್ದಾರೆ. ಖರ್ಗೆ ಅವರು ಸಭೆಯ ಸಂದರ್ಭದಲ್ಲಿ ಈ ಮಾತುಗಳನ್ನ ಸಭೆಯಲ್ಲಿ ಏನು ಅವರಿಬ್ರು ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಖರ್ಗೆ ಅವರು ಪ್ರಸ್ತಾಪ ಮಾಡ್ತಾ ಒಂದು ರೀತಿ ಆರೋಪಗಳನ್ನ ಮಾಡಿದ್ರು, ಅಂದ್ರೆ ಕಿಡಿಕಾರಿದ್ರು ಸಿದ್ದರಾಮಯ್ಯನವರ ವಿರುದ್ಧ. ಮೊದಲೇ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿತ್ತು. ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಒಂದು ರೀತಿ ಏನು ಆರೋಪವನ್ನು ಮಾಡ್ತಾ ಇದ್ರು, ಕಪ್ಪ ಆರೋಪಕ್ಕೆ ಇನ್ನಷ್ಟು ಬಲ ಕೊಟ್ಟಂಗಾಗಿದೆ, ನಾವೇ ಬಲವನ್ನ ಕೊಟ್ಟಂಗಾಗಿದೆ ಅನ್ನುವಂತ ಬಗ್ಗೆ ಚರ್ಚೆನ ಮಾಡಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡ ಬನ್ನಿ. ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಣತಂತ್ರ ರೆಡಿ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಸಂಸದೀಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ 1 ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಬಣವನ್ನ ಹಣೆಯುವಂತ ಕುರಿತಾಗಿ ಮಂತ್ರಾಲೋಚನೆಯನ್ನ ಏನು 1 ಗಂಟೆ ಏನು ಚರ್ಚೆ ನಡೆಸಿದ್ರು, ಆ ಚರ್ಚೆಯಲ್ಲಿ ಅವರು ಮಾತನಾಡಿರುವಂತದ್ದು. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾದ್ರೆ ಆಗ ಸಿದ್ದರಾಮಯ್ಯ ಬಣವನ್ನ ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಲ್ಲಿ ದೂರ ಇಡಬೇಕು ಅವರ ಕಡೆಯಿಂದ, ಅಂದ್ರೆ ಅವರ ಬಣದಿಂದ ಯಾರು ಕೂಡ ಅಧ್ಯಕ್ಷರಾಗಬಾರದು ಅನ್ನುವಂತ ನಿಟ್ಟಲ್ಲಿ ಕೂಡ ಚರ್ಚೆಗಳಾಗಿದ್ಯಂತೆ. ಕ್ಲೋಸ್ ಮ್ಯಾಟರ್, ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ರಿಪ್ಲೈ ಕೊಟ್ಟಿದ್ದಾರೆ. ನಿಮ್ಗೆಲ್ಲಾನು ಕೂಡ ಗೊತ್ತಿದೆ. ಪದೇ ಪದೇ ಅದನ್ನೇ ನಾವು ಕೆಣಕೋದು, ಅದನ್ನೇ ನಾವು ಹೇಳೋದು, ಇದು ನಾವು ಒಂದು ಹೇಳೋದು ಮತ್ತು ನಮ್ಮ ವಿರೋಧ ಪಕ್ಷದವರು ಒಂದು ಹೇಳೋದು, ಅದು ಎಲ್ಲನೂ ಕೂಡ ಸರಿಯಲ್ಲ. ಈಗ ಅವ್ರವ್ರ ಇಚ್ಛೆ, ನಾವು ಏನು ಒತ್ತಾಯ ಮಾಡಿ ಎಷ್ಟು ದಿವಸ ಇಟ್ಕೊಳ್ತೀವಿ ನೀವು ಯಾರನ್ನ? ಈಗ SM ಕೃಷ್ಣಾಜಿ ಕೊಟ್ಟರು, ಆಮೇಲೆ ಈಗ ಅವ್ರು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ಬೇರೆಯವ್ರನ್ನು ಕೂಡ ಅವರವರ ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಮೂವ್ಮೆಂಟು ಇದೆ ನಮ್ಮ ದೇಶದಲ್ಲಿ. ಸಂವಿಧಾನ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ ಮತ್ತು ಡೆಮೋಕ್ರಸಿದಲ್ಲಿ ಇದು ಸಹಜ. ಅವರಿಗೆ ಯಾವ ತತ್ವವನ್ನು ಒಪ್ಕೊಳ್ತಾರೋ ಆ ತತ್ವಕ್ಕೆ ಅವರು ಅಂಟುಕೊಂಡು ಹೋಗ್ತಾರೆ. ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು, ಅದು ಅವರು ಹೋಗ್ತಾ ಇದ್ದಾರೆ, ಇವ್ರು ಹೋಗ್ತಾ ಇದ್ದಾರೆ, ಅದು ನನಗೇನು ಕನ್ಸರ್ನ್ ಇಲ್ಲ. ನನಗಿರತಕ್ಕಂಥದ್ದು ಎಷ್ಟೇ, ನಮ್ಮ ಪಾರ್ಟಿ ತತ್ವ ನೀತಿ ಅದಕ್ಕೆ ಬದ್ಧರಾಗಿ ಯಾರ್ಯಾರು ಇರ್ತಾರೋ ಅವರು ಇರಬೇಕು. ಅವ್ರ ರಕ್ಷಣೆನೂ ಕೂಡ ಪಕ್ಷ ಮಾಡಬೇಕು. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ನಾನಂತೂ ಮೊದಲಿನಿಂದನೂ ಕೂಡ ಹೈಕಮಾಂಡ್ ಏನು ಹೇಳಿದ್ದಾರೆ ಅದನ್ನೇ ಕೇಳ್ಕೊಂಡು ಬಂದಿದ್ದೇನೆ. ಅವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀನಿ. ಅದು ಅವರು ನಮ್ಮ ಹೈಕಮಾಂಡ್ನವರು ಅಗತ್ಯ ಇದ್ದರೆ ಅವ್ರು ಕೇಳ್ತಾರೆ. ಯಾಕೆಂದರೆ ಅವರು ಡೆಲ್ಲಿಯಲ್ಲೇ ನಮ್ಮ ನಾಯಕರಾಗಿರೋದ್ರಿಂದ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವ್ರು ಚರ್ಚೆ ಮಾಡೋದು ಅಗತ್ಯ ಇತ್ತು ಅಂತ ಹೇಳಿದರೆ ರಾಜ್ಯದ ಮುಖಂಡರುಗಳ ಜೊತೆ ಚರ್ಚೆ ಮಾಡಬಹುದು. ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕವಾದದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿ.
ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನ ಸ್ಟೀಲ್ ಬ್ರಿಡ್ಜ್ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಮಾನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ರೆ ಮಾವ ಹೇಳ್ದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ ದುರಳ ಮಾವ ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.